ಸೊ ಇವತ್ತು ನಾವು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದು ಡಿಬೇಟ್ ಮಾಡೋಣ. ಸೊ ಎರಡು ಟೀಮ್ಸು, ಒಂದು ಮಾಡರ್ನ್ ಎಜುಕೇಶನ್ ಬಗ್ಗೆ ನೀವು ಫಾರ್ವರ್ಡ್ ಮಾತಾಡಬೇಕು, ಸೊ ಮತ್ತೆ ಈ ಕಡೆ ಟೀಮು ಎಗೇನೆಸ್ಟ್ ಆಗಿ ಮಾತಾಡಬೇಕು. ಸೊ ನೀವು ಎಲ್ಲರೂ ಮಾತಾಡಬೇಕು, ಒಬ್ಬೊಬ್ಬರೇ ಮಾತಾಡಬೇಡ್ರಿ. ಅಂದರೆ ಒಬ್ಬೊಬ್ಬರೇ ಮೀನ್ಸ್ ಎಲ್ಲ ಟೈಮಲ್ಲೂ ಒಬ್ಬರೇ ರೆಸ್ಪಾನ್ಸ್ ಮಾಡಬೇಡ್ರಿ. ಸೊ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಬೇಕು. ಏನಂತ ಕಂಡೀಷನ್ನು, ಇವರು ಮಾಡರ್ನ್ ಎಜುಕೇಶನ್ ಬಗ್ಗೆ ಮಾತಾಡಿದಾಗ ನೀವು ಒಂದು ಎಗೇನೆಸ್ಟ್ ಮಾತಾಡಿ ಏನ್ಷಿಯಂಟ್ ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ ಒಂದು ಪಾಯಿಂಟ್ ಹೇಳ್ಬೋದು ಆಯ್ತಾ. ಸೊ ಅವ್ರನ್ನ ನೀವು ನೆಗೆಟಿವ್ ಹೇಳಿದ್ರೆ ನಿಮ್ಮದು ಒಂದು ಪಾಸಿಟಿವ್ ಪಾಯಿಂಟ್ ಅನ್ನು ಹೇಳ್ಬೋದು. ಸೊ ಈ ಥರ ಡಿಬೇಟ್ ರನ್ ಆಗ್ತಾ ಹೋಗ್ಬೋದು. ಸೊ ವಿ ವಿಲ್ ಸ್ಟಾರ್ಟ್ ಡಿಬೇಟ್. ಸೊ ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತೀನಿ? ಓಕೆ, ಸೊ ನೀವೇ ಸ್ಟಾರ್ಟ್ ಮಾಡ್ಬೇಕು. ನಮಗೆ ಟ್ರೆಡಿಷನಲ್ಲೇ ಚೆನ್ನಾಗಿದೆ ಹೇಳಿ. ಸೊ ಬರಬೇಕು ಭಾಳ ಆದಾಗ ಸೌಂಡ್. ಎಸ್, It involves good relationship with teachers and students. ಸೊ ನೋಡಿ ಇವ್ರು ಹೇಳ್ತಾರೆ ಏನ್ಷಿಯಂಟ್ ಸಿಸ್ಟಮ್ ಅಲ್ಲಿ ದೇರ್ ಇಸ್ ಎ ಬಾಂಡಿಂಗ್ ಬಿಟ್ವೀನ್ ದ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಅಂತ. ಅವಾಗ ಏನಿದೆ ಬಹಳ ಆತ್ಮೀಯತೆ ಇತ್ತು. ಯಾವಾಗ ಕೂಡ ಗುರುಗಳು ಏನಾದ್ರು ಶಿಷ್ಯನಿಗೆ ಶಿಕ್ಷಿಸಿ ವಿದ್ಯೆ ಹೇಳ್ಕೊಡೋದು ಆಯ್ತಾ. ಅವಾಗ ಏನಾಗ್ತಂದ್ರೆ ಯಾರ ಬಗ್ಗೆ ನಮಗೆ ಬಹಳ ಅಭಿಮಾನ ಇರುತ್ತೋ ಅವ್ರು ಏನು ಮಾಡಿದ್ರು ನಮಗೆ ಖುಷಿ ಅಂತ ಅನಿಸುತ್ತೆ. ಈ ಒಂದು ವಾಡಿಕೆ ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಇತ್ತು. ಹಾಂ, ನಿಮ್ಮದು ಪಾಯಿಂಟ್ ಇದೆ. ಸ್ಟೂಡೆಂಟು ಮತ್ತು ಟೀಚರ್ ನಡುವೆ ಶೇರಿಂಗ್ ಕೇರಿಂಗ್ ಟೀಚರ್ಸ್ ಇಂಪಾರ್ಟೆನ್ಸ್ ಇತ್ತು, ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತ ಅವ್ರು ಮಾತಾಡಿದ್ದಾರೆ. ಈಗ ನೀವೇನು ಮಾತಾಡಬೇಕು, ಈಗಿನ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾಡೋಣ, ಏನಿದೆ ಅದು ಮಾತಾಡೋಣ. ಮೊದಲಿಂದಾನೇ ಇವಾಗಲೂ ರೆಸ್ಪೆಕ್ಟ್ ಮತ್ತೆ ಗೌರವನ ನಾವು ಅಳವಡಿಸ್ಕೊಂಡಿದ್ವಿ. ಆದರೆ ಏನಾಗಿ ಅವ್ರು ಮಾತಾಡಬೇಕು ಅಂತಲೇ ಭಯ ಇರ್ತಿತ್ತು ಅವಾಗ. ಇವಾಗ ಅದ್ರ ಭಯನ ನಾವು ಇಟ್ಕೊಂಡಿಲ್ಲ. ಸ್ವಲ್ಪ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡ್ತಿದ್ರು. ಅವರು ನಮ್ಮ ಜೊತೆ ಚೆನ್ನಾಗಿ ಕೋಆರ್ಡಿನೇಷನ್ ಆಗಿ ಇರ್ತಾರೆ. ನಿಮ್ಮದು ಪಾಸಿಟಿವ್ ಪಾಯಿಂಟ್ ಒಂದು ಹೇಳ್ಬೇಕು. ಪಾಸಿಟಿವ್ ಪಾಯಿಂಟ್ ಇದು ಪಾಸಿಟಿವ್ ಆಯಿತು. ನಿಮ್ಮಲ್ಲಿ ಒಂದು ಪ್ಲಸ್ ಪಾಯಿಂಟ್ ಪಾಸಿಟಿವ್ ಪಾಯಿಂಟ್ modern education includes that it helps to focus on communication skills and it helps the analytic critical thinking. ಕನ್ನಡದಲ್ಲೇ ಹೇಳಿ ನಿಮಗೆ ಏನೇನೋ ಕನ್ವೀನಿಯಂಟ್ ಆಗ್ತದೆ ವ್ಯವಸ್ಥೆ. Between the teachers and the students, because all students are phone addicted nowadays. They are not respecting the teachers because of the phone addiction. In traditional education, the interaction between the teachers and the students are very well. They learn towards the teachers. They learn towards the teachers. They well behavior, disciplined. Compared to the modern education system, traditional education system is best because there are disciplined, respectful education. ಅವ್ರೇನು ಹೇಳಿದಾರೆ, ಬಿಕಾಸ್ ಆಫ್ ದ ಮೊಬೈಲ್ ಅಡಿಕ್ಷನ್ ಯು ವೋಂಟ್ ಗಿವ್ ರೆಸ್ಪೆಕ್ಟ್ ಟು ದ ಟೀಚರ್ಸ್. ನಮ್ಗೆ ಏನಂದ್ರೆ ನಮ್ಮ ಕೈಯಲ್ಲೆಲ್ಲ ಇದೆ, ನಾವೇನು ಮಾಡ್ಕೋಬೋದು, ಅವ್ರನ್ನೇನು ಕೇಳೋದು ಅಥವಾ ಅವ್ರನ್ನೇನು ಮಾತಾಡ್ಸೋದು ಅನ್ನೋದು ತೊಂದರೆ ಇದೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಕಮ್ಯುನಿಕೇಶನ್ ಕಡಿಮೆ ಇರುತ್ತಲ್ಲ. ಸೊ
it has a less communication. ಬೇಗ ಮಾಡರ್ನ್ ಎಜುಕೇಶನ್ ಅಲ್ಲಿ ಸ್ಟೂಡೆಂಟ್ ಮತ್ತೆ ಟೀಚರ್ಸ್ ಮತ್ತೆ ಕಮ್ಯುನಿಕೇಶನ್ ಇರಲ್ಲ ಅಂತಲ್ಲ. ಮಾಡರ್ನ್ ಎಜುಕೇಶನ್ ಸಹ ಇರುತ್ತೆ, ಆದ್ರೆ ಅದು ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಅವ್ರು ಈಗ ಏನಾದ್ರು ನೋಟ್ಸ್ ಕಳ್ಸೋದಾಗ್ಲಿ ಇಲ್ಲ ಒಂದ್ ಯಾವ್ದಾದ್ರು ಟಾಪಿಕ್ ಡಿಸ್ಕಸ್ ಮಾಡೋದಾಗ್ಲಿ ಅದು ನೆಟ್ ಅಲ್ಲಿ ಏನು ಸಿಗುತ್ತೆ, ಅದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಫಾಸ್ಟ್ ಲರ್ನಿಂಗ್ ಆಗುತ್ತೆ, ಅದರಿಂದ ಹೊಸ ಹೊಸ ಏನಾದ್ರು ಇನೋವೇಷನ್ ಕೂಡ ಮಾಡ್ಬೋದು. ಇದು ಮಾಡರ್ನ್ ಎಜುಕೇಶನ್ ಒಂದು ಯೂಸ್. ಸೈನ್ಸ್ ಈಗ ನೀವು ಕೊಟ್ಟಿರುವಂತ ಜಾಬಿಗೆ ಆರ್ಗ್ಯುಮೆಂಟ್ಗೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತಾ ಅಥವಾ ಇಲ್ವಾ ಅಂತ ಅದನ್ನು ಕೂಡ ನೀವು ಚರ್ಚೆ ಮಾಡೋದು ಮೂಲಕ ನೀವು ಹೇಳಬೇಕು, ಮತ್ತೆ ಅದನ್ನ ರೈಸ್ ಮಾಡಬೇಕು ಆ ಪಾಯಿಂಟ್. ಎಸ್, Some of the students taking benefit of modern education, but compared to traditional education, the percentage of diverting students are more in modern education. So in traditional education is best according to the both comparing the both. ಈಗ ಇನ್ನೊಂದು ಪಾಯಿಂಟ್ ಅದು ತಗೆಡಿಸ್ತಾ ಇತ್ತು ವ್ಯಾಲ್ಯೂ ಒಂದು ಪಾಯಿಂಟ್. ಪ್ಲಾನ್ ಪಾಯಿಂಟ್. ಈಗಿನ ಮಾಡರ್ನ್ ಎಜುಕೇಶನ್ ಏನಾಗಿದೆ ಅಂದ್ರೆ ಬರೀ ಮಾರ್ಕ್ಸ್ ಓರಿಯೆಂಟೇಷನ್ ಇಲ್ಲ ಜಾಬ್ ಓರಿಯೆಂಟೇಷನ್ ಆಗಿದೆ. ಆದ್ರೆ ಹಿಂದಿನ ಕಾಲದ ಎಜುಕೇಶನ್ ಮೌಲ್ಯಯುತವಾದ ಎಜುಕೇಶನ್ ಇತ್ತು. ರೆಸ್ಪೆಕ್ಟ್ ಕೊಡೋದಾಗ್ಲಿ ಮತ್ತೆ ಪೇರೆಂಟ್ಸ್ ಯಾವ ತರ ನೋಡ್ಕೊಂತಾರಾಗ್ಲಿ ಅದು ಎಜುಕೇಶನ್ ಇಂದಲೇ ತಿಳಿದಿತ್ತು. ಈಗ ಆ ರೀತಿ ಎಲ್ಲ ಇಲ್ಲ, ಎಲ್ಲ ಬರೀ ಅನಾಥ. ಈಗ ಎಜುಕೇಟೆಡ್ ಆದ್ರೂ ಅನಾಥಾಶ್ರಮಕ್ಕೆ ಸೇರ್ತಾರೆ. ಅವಾಗೆಲ್ಲ ಆವಾಗಿನ ಕಾಲದಾಗೆಲ್ಲ ಎಜುಕೇಶನ್ ಇದ್ರೂ ತಂದೆ ತಾಯಿಗಳನ್ನು ನೋಡ್ಕೊಂತಿದ್ರು. ಅವಾಗಿನ ಎಜುಕೇಶನ್ ಗುಡ್ ಎಜುಕೇಶನ್. ಮೌಲ್ಯಗಳ ಹಾ